ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ಎಲ್ಲ ಹೊಸ ಹೊಸ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಬಂದಾಗ ನನಗೆ ನೀವು ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾ ಹೋಗ್ಬೋದು. ನೀವು ಪ್ರೋತ್ಸಾಹ ಕೊಡೋದನ್ನು ನಾನು ಯಾವತ್ತೂ ನನ್ನ ಲೈಫಲ್ಲಿ ಮರೆಯಲ್ಲ. ಹಾಗೆ ಈ ವಿಡಿಯೋನ ಎಂಡ್ವರೆಗೂ ನೋಡಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಒಳ್ಳೆ ಟಾಪಿಕ್ ತೊಗೊಂಡಿದ್ದೀನಿ ಇವತ್ತಿನ ಟಾಪಿಕಲ್ಲಿ ನಾನು ಹೆಣ್ಮಕ್ಳು ಹೇಗಿರಬೇಕು, ಹೇಗಿರಬಾರ್ದು, ಮತ್ತು ಹೆಣ್ಮಕ್ಳಿಗೆ ಯಾಕೆ ಅಷ್ಟೊಂದು ಶೋಷಣೆಗಳು, ಸಂಕಷ್ಟಗಳು ಬರ್ತವೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನಮ್ಮ ದಿನನಿತ್ಯ ಘಟನೆಗಳು ನಡೆಯೋದನ್ನೇ ನಾನು ಇಲ್ಲಿಗೆ ವಿಶ್ಲೇಷಣೆ ಮಾಡಿದ್ದೀನಿ. ಈ ಹೆಣ್ಣನ್ನು ಶೋಷಣೆ ಮಾಡುವವರು ಯಾರು? ಹೆಣ್ಣೆ ಶೋಷಣೆ ಮಾಡುತ್ತಾಳಾ ಅಥವಾ ಹೆಣ್ಣೆ ಶೋಷಣೆಗೆ ಒಳಗಾಗುತ್ತಾಳಾ? ಈ ಎಲ್ಲವನ್ನು ಮಾಡುವವರು ಯಾರು? ಮತ್ತು ನಮ್ಮ ಪುರಾತನ ಕಾಲದಿಂದಲೂ ಕೂಡ ಹೆಣ್ಣು ಮಕ್ಕಳು ಶೋಷಣೆಗೊಳಗಾಗ್ತಾರೆ. ಹಾಗೆ ಹೆಣ್ಣು ಮಕ್ಕಳಿಲ್ಲದ ಜೀವನ ಸಾಧ್ಯನೇ? ಫ್ರೆಂಡ್ಸ್, ನಾವು ಇತಿಹಾಸದ ಘಟನೆಗಳನ್ನು ನೋಡಿದಾಗ ನಮ್ಮ ಪುರಾವೆಗಳು ಅಥವಾ ಈ ಇತಿಹಾಸದ ಘಟನೆಗಳು ಅಂದರೆ ಮಹಾಭಾರತ ಆಗಿರ್ಬೋದು, ರಾಮಾಯಣ ಆಗಿರ್ಬೋದು, ಪ್ರತಿಯೊಂದು ಘಟನೆಗಳನ್ನು ತೆಗೆದು ನೋಡಿದಾಗ ಹೆಣ್ಣಿಂದನೇ ಸೃಷ್ಟಿಯಾಗಿದ್ದು. ಹೆಣ್ಣು ಹೊನ್ನು ಮಣ್ಣು. ಫ್ರೆಂಡ್ಸ್, ನಾನು ಮೊದಲನೇದಾಗಿ ಹೇಳ್ತೀನಿ, ಮಗು ಹುಟ್ಟಿದಾಗಿಂದ ಹಿಡಿದು ಅಂದರೆ ಹೆಣ್ಣು ಮಗು ಜನನವಾದಾಗಿಂದ ಹಿಡಿದುಬಿಟ್ಟು ತನ್ನ ಕೊನೆ ಉಸಿರಿರೋವರೆಗೂ ಹೇಗೆ ಶೋಷಣೆಗೆ ಒಳಗಾಗ್ತಾಳೆ ಮತ್ತು ಹೇಗೆ ಶೋಷಣೆಗಳು ಸೃಷ್ಟಿಯಾಗುತ್ತವೆ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ಫ್ರೆಂಡ್ಸ್, ಮೊದಲನೇದಾಗಿ ಹೇಳಬೇಕಂತ ಅಂದರೆ, ತಾಯಿ ಗರ್ಭದಲ್ಲಿ ಇರುವಾಗಲೇ ಎಲ್ಲರೂ ಕನಸು ಕಾಣ್ತಾರೆ, ನನಗೆ ಗಂಡು ಮಗು ಹುಟ್ಟಬೇಕು, ಮೊದಲಿಗೆ ಗಂಡು ಮಗು ಬೇಕು ಅಂತ ಪ್ರತಿಯೊಬ್ಬರು ಕೂಡ ಕನಸು ಕಾಣ್ತಾರೆ. ಕೆಲವೊಬ್ಬರು ಮಾತ್ರ ನನಗೆ ಹೆಣ್ಮಗು ಬೇಕು ಅಂತ ಇಚ್ಛೆಯಿಂದ ಹೆಣ್ಮಗು ಬೇಕಂತ ಹೇಳಿಬಿಟ್ಟು ಕನಸು ಕಾಣ್ತಾರೆ. ಆದರೆ ಮಗು ಹುಟ್ಟಿದಾಗಿಂದನೂ ಕೂಡ ಹೆಣ್ಮಗು ಹುಟ್ಟಿದ ತಕ್ಷಣವೇ ಹೇಳ್ತಾರೆ, ಅಯ್ಯೋ ಹೆಣ್ಮಗುನಾ ಅಂತ ಹೇಳಿ ನಿರಾಸೆಯಿಂದ ನಿಟ್ಟುಸಿರು ಬಿಟ್ಕೊಂತ ಹೆಣ್ಮಗು ಹುಟ್ಟುಬಿಡ್ತು, ಫಸ್ಟಿಗೆ ಹೆಣ್ಮಗು ಆಯಿತು ಅಂತ ಹೇಳಿ ತುಂಬ ನಿರಾಸೆ ಹೊಂದ್ತಾರೆ. ಕೆಲವೊಬ್ಬರು ಹೆಣ್ಮಗು ಹುಟ್ಟಿದ ತಕ್ಷಣವೇ ನನ್ನ ಮನೆಯಲ್ಲಿ ಮಹಾಲಕ್ಷ್ಮಿ ಬಂದಳು, ನಮ್ಮ ಮನೆಯ ಮಹಾಲಕ್ಷ್ಮಿ ಎಂದು ತುಂಬ ಸಡಗರದಿಂದ ಸಂಭ್ರಮದಿಂದ ಇರ್ತಾರೆ. ಇನ್ನು ಫ್ರೆಂಡ್ಸ್, ಅದೇ ಮಗಳು ಬೆಳೀತಾ ಮಾಡ್ರನ್ ಡ್ರೆಸ್ ಹಾಕಿದರೆ ಒಂದು ಮಾತು ಬರುತ್ತೆ, ಟ್ರೆಡಿಷ್ನಲ್ ಡ್ರೆಸ್ ಹಾಕಿದರೆ ಒಂದು ಮಾತು ಬರುತ್ತೆ. ಹಾಗಾದರೆ ಎಂಥ ಡ್ರೆಸ್ ಹಾಕಬೇಕು ಫ್ರೆಂಡ್ಸ್? ಮಾಡ್ರನ್ ಡ್ರೆಸ್ ಹಾಕಿದರೆ ಶೋಕಿ ಮಾಡ್ತಾಳೆ ಅಂತಾರೆ, ಆಮೇಲೆ ಟ್ರೆಡಿಷ್ನಲ್ ಡ್ರೆಸ್ ಹಾಕಿದರೆ ಏನಪ್ಪ ಹಳ್ಳಿ ಗುಗ್ಗಿದ್ದಂಗಿದ್ದಾಳೆ ಅಂತ ಹೇಳ್ತಾರೆ. ಯಾವ ಥರ ಇರಬೇಕು ಸಮಾಜದಲ್ಲಿ? ಕುಂತರೂ ನಿಂತರೂ ಎಲ್ಲದಕ್ಕೂ ಕೂಡ ಟೀಕೆಗಳು. ಫ್ರೆಂಡ್ಸ್, ಯಾವುದೇ ಹೆಣ್ಣಾಗಲಿ ನಾವು ಹಾಕುವಂಥ ಡ್ರೆಸ್ಸನ್ನು ನೋಡಿ ನಮ್ಮನ್ನು ಗೌರವದಿಂದ ಕಾಣುವಂಥ ಭಾವನೆ ಇರಬೇಕು. ಅಂಥ ಡ್ರೆಸ್ಗಳನ್ನು ನಾವು ಹಾಕಿಕೊಳ್ಳಬೇಕು. ಫ್ರೆಂಡ್ಸ್, ನೆಕ್ಸ್ಟ್ ನೋಡೋಣ ಬನ್ನಿ. ಬಣ್ಣ. ಹೆಣ್ಮಕ್ಳಿಗೆ ಬಣ್ಣ ಎಷ್ಟು ಅವಶ್ಯಕ ಅಂದರೆ, ಅವರು ಬೆಳ್ಳಗಿದ್ರೆ ಒಂಥರ ನೋಡ್ತಾರೆ, ತೀರಾ ಕಪ್ಪಿದ್ರೆ ಒಂಥರ ನೋಡ್ತಾರೆ. ಕಪ್ಪಿರೋರಿಗೆ ಅವ್ರಿಗೆ ಹೇಳ್ತಾರೆ ನಮ್ಮ ಸಮಾಜದಲ್ಲಿ ಇವ್ರಿಗೆ ಮದುವೆ ಆಗೋದು ಕಷ್ಟ, ಮತ್ತು ಕಪ್ಪಿದ್ದು ಅದರಲ್ಲಿ ದಪ್ಪ ಇದ್ದರೆ ಇನ್ನೂ ಮದುವೆ ಆಗೋದು ಕಷ್ಟ, ಯಾರು ಹುಡುಕ್ತಾರೆ ಇವರಿಗೆ, ಹುಡುಗ ಎಲ್ಲಿ ಸಿಗ್ತಾನೆ ಅಂತ ಎಲ್ಲ ಯೋಚನೆಗಳನ್ನು ಮಾಡ್ತಾರೆ. ಕಪ್ಪು ಬಣ್ಣ ಇದ್ರೇ ಚೆಂದ ಅಲ್ವಾ ಫ್ರೆಂಡ್ಸ್? ಕಪ್ಪು ಬಣ್ಣ ಯಾವತ್ತೂ ಮಾಸ್ತಿರುವಂಥ ಬಣ್ಣ. ಫ್ರೆಂಡ್ಸ್, ಯಾರೇ ಆಗಲಿ ಅವರ ಬಣ್ಣವನ್ನು ಮತ್ತು ಅವರ ದೇಹದ ತೂಕವನ್ನು ನೋಡಿ ಹೀಯಾಳಿಸಬೇಡಿ. ಯಾಕಂದರೆ ಅವರಿಗೆ ಒಂದು ಮನಸ್ಸಿರುತ್ತೆ, ಅವರ ಮನಸ್ಸಲ್ಲಿ ಕೂಡ ಭಾವನೆಗಳಿರುತ್ತವೆ. ಅದರಿಂದ ಹೇಳ್ತಾ ಇದ್ದೀನಿ, ಯಾರನ್ನು ಕೂಡ ನಾವು ನೋಯಿಸಬಾರದು. ಫ್ರೆಂಡ್ಸ್, ದಪ್ಪ ಇದ್ರೂ ಮತ್ತು ಕಪ್ಪು ಬಣ್ಣ ಇದ್ರೂ ಕೂಡ ಮದುವೆ ಮಾಡೋದು ಪೇರೆಂಟ್ಸ್ಗಳು ನಿಲ್ಲಿಸಲ್ಲ. ಅಪ್ಪ ಅಮ್ಮನ ಜವಾಬ್ದಾರಿ ಏನಾಗಿರುತ್ತೆ, ನನ್ನ ಮಕ್ಕಳಿಗೆ ನಾವು ಒಂದು ದಡ ಸೇರಿಸ್ಬೇಕು, ಅವರಿಗೆ ಮದುವೆ ಮಾಡಬೇಕು ಅಂತ ಆಸೆಯನ್ನು, ಅತಿ ದೊಡ್ಡ ಆಸೆಯನ್ನು ಹೊಂದಿರ್ತಾರೆ. ಕೊನೆಗೂ ಮದುವೆ ಮಾಡ್ತಾರೆ. ಫ್ರೆಂಡ್ಸ್, ಮದುವೆ ಮಾಡಿದ ಮೇಲೂ ಕೂಡ ಸಮಾಜದಲ್ಲಿ ಇನ್ನೂ ಹಿಂಸೆಗೆ ಒಳಗಾಗ್ತಾಳೆ ಹೆಣ್ಣು. ಏನಪ್ಪ ಅಂತಂದರೆ, ಮದುವೆ ಆಗಿ 3 ತಿಂಗಳು 6 ತಿಂಗಳು ಆಗಿರಲ್ಲ, ಮಕ್ಕಳಾಗಿಲ್ವಾ ಅಂತ ಹೇಳಿ ಅವರನ್ನು ಮತ್ತೆ ಹಿಂಸೆಗೆ ಒಳಪಡಿಸ್ತಾರೆ. ಮಕ್ಕಳಾದರೆ ಓಕೆ, ಬೇಗ ಮಕ್ಕಳಾದರೆ ಅಷ್ಟು ಬೇಗ ಆಯಿತಾ, ಹಂಗಿದ್ರೆ ಮದುವೆಗಿಂತ ಮುಂಚೆನೇ ಪ್ರೆಗ್ನೆಂಟ್ ಇರಬೇಕು, ಇನ್ನು ಮಕ್ಕಳಾಗೋದು ಲೇಟ್ ಆದರೆ ಇವಳು ಬಂಜೆ ಅಂತ ಹೇಳಿ ಎಷ್ಟೊಂದು ಹೀಯಾಳಿಸ್ತಾರೆ. ಇದಕ್ಕೆ ನಮ್ಮ ಸಮಾಜದಲ್ಲಿ ಗಂಡಿಗೆ ಯಾಕೆ ಅಷ್ಟೊಂದು ಶೋಷಣೆ ಇಲ್ಲ? ಅವ್ರಿಗೆ ಮದುವೆ ಆಗೋದು ಆದ್ರೂ ಕೇಳೋರಿರಲ್ಲ, ಮದುವೆ ಆಗದಿದ್ರೂ ಕೇಳೋರಿರಲ್ಲ. ಅವ್ರು ಏನು ಮಾಡಿದ್ರು ಎಲ್ಲದಕ್ಕೂ ಕೂಡ ಸರಿ ಇರುತ್ತೆ. ಆದರೆ ಹೆಣ್ಮಕ್ಳಿಗೆ ಪ್ರತಿ ಒಂದು ವಿಷಯದಲ್ಲೂ ಕೂಡ ಮಕ್ಕಳು ಋತುಮತಿ ಆದ್ರೂ ಅವಳಿಗೆ ಎಚ್ಚರಿಕೆ ಕೊಡ್ತಾರೆ. ಆಮೇಲೆ ಮದುವೆ ವಯಸ್ಸಿಗೆ ಬಂದ್ರೂ ಎಚ್ಚರಿಕೆ ಕೊಡ್ತಾರೆ, ಮದುವೆ ಆದಮೇಲೂ ಕೂಡ ಎಚ್ಚರಿಕೆ ಕೊಡ್ತಾರೆ. ಪ್ರತಿ ಒಂದು ವಿಷಯದಲ್ಲೂ ಕೂಡ ಹೆಣ್ಣಿಗೆ ಶೋಷಣೆಯಿಂದ ಒಳಪಡಿಸ್ತಾರೆ. ಯಾಕೆ ಅಷ್ಟೊಂದು? ಈ ಎಲ್ಲ ಶೋಷಣೆಗೆ ಯಾರು ಕಾರಣ ಅಂದರೆ, ಹೆಣ್ಣಿಗೆ ಹೆಣ್ಣೇ ಶತ್ರು ಅಂತ ಹೇಳ್ತಾರಲ್ವ, ಆ ಥರ. ಇಲ್ಲಿ ಗಂಡು ಮಕ್ಕಳು ಯಾರೂ ಕೂಡ ಇನ್ನೊಬ್ಬ ಹೆಣ್ಣಿನ ಬಗ್ಗೆ ಕೇವಲವಾಗಿ ಮಾತಾಡಲ್ಲ.
ವಿಡಿಯೋ ಸ್ಟಾರ್ಟ್ ಆದಾಗಿಂದನೂ ನಾನು ಎಂಡ್ವರೆಗೂ ಕೂಡ ಶೋಷಣೆ ಅಂತ ಹೇಳ್ತಾ ಇದ್ದೀನಿ. ಈ ಶೋಷಣೆಗೆ ಒಳಪಡಿಸಿರೋರು ಯಾರು? ಹೆಣ್ಣೆ ಒಂದು ಹೆಣ್ಣಿನ ಬಗ್ಗೆ ಕೇವಲವಾಗಿ ಮಾತಾಡಿ ಹೆಣ್ಣಿಗೆ ಶೋಷಣೆಗೆ ಒಳಪಡಿಸ್ತಾಳೆ. ಅದರಿಂದ ನಾವು ಹೆಣ್ಣೆ ಶತ್ರು ಅಂತ ಹೇಳ್ತೀವಿ. ಯಾಕೆ ಮಾತಾಡಬೇಕು? ಫ್ರೆಂಡ್ಸ್, ನಾವು ಹೆಣ್ಮಕ್ಕಳಾಗಿ ಇನ್ನೊಬ್ಬ ಹೆಣ್ಮಕ್ಳ ಬಗ್ಗೆ ನಾವು ಕೆಟ್ಟದಾಗಿ ಮಾತನಾಡಿ ಅವರಿಗೆ ನಾವು ನೋವು ಕೊಡುವ ಪರಿಸ್ಥಿತಿಗೆ ನೂಕಬಾರ್ದು ಫ್ರೆಂಡ್ಸ್. ಕೆಲವೊಂದು ಉದಾಹರಣೆಗಳಿದ್ದಾವೆ ನೋಡಿ. ಅತ್ತೆ ಸೊಸೆಗೆ ತುಂಬ ಕಾಟ ಕೊಡ್ತಾಳೆ. ಸೊಸೆ ಬಂದಾಗ ಅತ್ತೆಯನ್ನು ಮನೆಯಿಂದ ಹೊರನೂಕಿದ್ಲು ಅಂತ ಹೇಳಿ ಇವೆಲ್ಲ ಭಾವನೆಗಳು ಮತ್ತು ಇವೆಲ್ಲ ವಿಚಾರಗಳು ಬಂದಾಗ ಹೆಣ್ಣೆ ತಾನೆ, ಇಲ್ಲಿ ಎಲ್ಲಾದರೂ ಗಂಡಸರ ಪಾತ್ರ ಇದೆನಾ? ಅದರಿಂದ ನಾನು ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಹೆಣ್ಣನ್ನು ಗೌರವಿಸೋಣ, ನಾವು ಗೌರವದಿಂದ ಇರೋಣ, ಎಲ್ಲರೂ ನಮ್ಮ ಮನೋಭಾವನೆಗೆ ತಕ್ಕಂತೆ ನಾವು ಬೆಳೆಯೋಣ. ಫ್ರೆಂಡ್ಸ್, ದಯಮಾಡಿ ಎಲ್ಲರೂ ಕೂಡ ಮದುವೆಯಾಗಿ ಬಂದ ಹೆಣ್ಣನ್ನು ಪರಹೆಣ್ಣು ಎಂದು ನೋಡದೆ ನಮ್ಮ ಮನೆ ಮಗಳು ಎಂದು ಭಾವಿಸಿ, ಆಗ ನಮ್ಮ ಸಂಸಾರ ಮತ್ತು ಸಂಸ್ಕಾರ ಎರಡೂ ಕೂಡ ಒಳ್ಳೆ ಬಾಂಧವ್ಯತೆಯಿಂದ ಕೂಡಿರುತ್ತದೆ. ಹಾಗೆ ನಮ್ಮ ಮನೆಯ ಬೆಳವಣಿಗೆಯೂ ಕೂಡ ಉನ್ನತ ಮಟ್ಟದಲ್ಲಿರುತ್ತೆ. ಹೆಣ್ಣು ಶೋಷಣೆಗೆ ಒಳಪಟ್ಟಿದ್ದಾಳೆ ಎಂದು ಯಾರೊಂದಿಗೂ ಚರ್ಚಿಸಬೇಡಿ. ಯಾಕಂದರೆ ಶೋಷಣೆಗೆ ಒಳಪಡಿಸುವವಳು ಹೆಣ್ಣೆ, ಒಳಪಟ್ಟವಳು ಹೆಣ್ಣೆ ಅಲ್ವಾ? ಅದರಿಂದ ನಮ್ಮ ಮನಸ್ಸನ್ನು ನಾವು ಶುದ್ಧಿಯಾಗಿಟ್ಕೊಂಡು ನಮ್ಮ ಮನೆಯ ಮಗಳಂತೆ ನಾವು ಸೊಸೆಯನ್ನು ನೋಡಬೇಕು. ಸೊಸೆಯು ಕೂಡ ನಮ್ಮ ತಾಯಿಯಂತೆ, ನನ್ನ ತಂದೆಯಂತೆ ಅಂತ ಹೇಳಿ ಅತ್ತೆ ಮಾವಂದರನ್ನು ಕೂಡ ಚೆನ್ನಾಗಿ ನೋಡಿಕೊಂಡ್ರೆ ಇಲ್ಲಿ ಯಾವ ಸಮಸ್ಯೆಯೂ ಕೂಡ ಬರಲ್ಲ, ಯಾವ ಶೋಷಣೆಯೂ ಕೂಡ ಬರಲ್ಲ. ಫ್ರೆಂಡ್ಸ್, ನಾನು ಇಷ್ಟು ಹೇಳಿ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾನು ಈ ಮಾತಾಡಿದ್ರಲ್ಲಿ ಹೆಣ್ಣಿನ ಬಗ್ಗೆ ಏನಾದರೂ ಮಾತಾಡಿದ್ದಲ್ಲಿ ನಾನು ತಪ್ಪು ಮಾಡಿದಿದ್ರೆ ಕ್ಷಮೆ ಇರಲಿ ಫ್ರೆಂಡ್ಸ್. ನಾವು ಹೆಣ್ಣಾಗಿ ಇನ್ನೊಬ್ಬ ಹೆಣ್ಣಿಗೆ ಗೌರವ ಕೊಟ್ಟು ನಾವು ಮುಂದೆ ಸಾಗೋಣ. ಓಕೆ ಫ್ರೆಂಡ್ಸ್, ಬಾಯ್, ಹ್ಯಾಪಿ ಆಗಿರಿ.